ಇತ್ತೀಚೆಗೆ ರಾಜ್ಯದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವ ಕ್ಯಾಂಪೇನ್ ಶುರುವಾಗಿತ್ತು. ಅದಕ್ಕೆ ಪ್ರತಿಯಾಗಿ ಐ ಲವ್ ಜೈ ಶ್ರೀರಾಮ್ ಅನ್ನುವ ಒಂದು ಕ್ಯಾಂಪೇನ್ ಒಂದು ಸಮುದಾಯ ಮಾಡಿತ್ತು. ಈಗ ಮತ್ತೊಂದು ಕರುನಾಡಲ್ಲಿ ಮತ್ತೊಂದು ಸೈದ್ಧಾಂತಿಕ ಸಮರ ಶುರುವಾಗಿದೆ, ಸ್ಫೋಟ ಆಗಿದೆ. ಐ ಲವ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವರ್ಸಸ್ ಸಂವಿಧಾನ ಸಮರ. ಪ್ರಿಯಾಂಕ್ ಖರ್ಗೆಯ ಪರ ನಿಂತ ಕಾಂಗ್ರೆಸ್ನ ಪಡೆ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ಸ್ಟಿಕ್ಕರ್ಗಳ ಮೇಲೆ ಪೋಸ್ಟರ್. ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆಗೆ ಅಂಬೇಡ್ಕರ್ ಫೋಟೋ ಗಿಫ್ಟ್ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಕಾಂಗ್ರೆಸ್ ಪಡೆ ನೈತಿಕ ಬೆಂಬಲವನ್ನ ನೀಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳನ್ನ ಹತೋಟಿಗೆ ತರಬೇಕು, ಕಡಿವಾಣ ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ಮುಖ್ಯಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರವನ್ನ ಇದನ್ನ ಸ್ವಲ್ಪ ವಿಚಾರ ಮಾಡಬೇಕು ಅಂತೇಳಿ ಹೇಳಿದ್ರು. ಅದಾದ ನಂತರ ಆರ್ಎಸ್ಎಸ್ ಅಥವಾ ಸ್ವಯಂ ಸೇವಕರು ಐ ಲವ್ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವ ಕ್ಯಾಂಪೇನ್ ಯಾವಾಗ ಶುರುವಾಯಿತು ಅದಕ್ಕೆ ಪ್ರತಿಯಾಗಿ ಐ ಲವ್ ಆರ್ಎಸ್ಎಸ್ ವರ್ಸಸ್ ಸಂವಿಧಾನ ಸಮರ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆ ಪರವಾಗಿ ಕಾಂಗ್ರೆಸ್ ಪಡೆ ನಿಂತ್ಕೊಂಡಿದೆ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ಸ್ಟಿಕ್ಕರ್ಗಳ ಮೇಲೆ ಪೋಸ್ಟರ್ ಕೂಡ ಹಚ್ಚಿದ್ದಾರೆ. ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆಗೆ ಅಂಬೇಡ್ಕರ್ ಫೋಟೋವನ್ನ ಗಿಫ್ಟ್ ಕೊಡೋ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಸೈದ್ಧಾಂತಿಕ ಸಮರಕ್ಕೆ ಆರ್ಎಸ್ಎಸ್ನ ಸಿದ್ಧಾಂತವೇ ಬೇರೆ, ಕಾಂಗ್ರೆಸ್ ತನ್ನ ಸಿದ್ಧಾಂತವೇ ಬೇರೆ. ಇದು ಈಗ ರಾಜ್ಯದಲ್ಲಿ ಸೈದ್ಧಾಂತಿಕ ಸಮರಕ್ಕೆ ನಾಂದಿ ಹಾಡಿದೆ. ರಾಜ್ಯದಲ್ಲಿ ಈಗ ಮತ್ತೊಂದು ಸೈದ್ಧಾಂತಿಕ ಸಮರ ಶುರುವಾದಂಗೆ ಕಾಣಿಸ್ತಾ ಇದೆ. ಯಾವಾಗ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಕಾರ್ಯಚಟುವಟಿಕೆ ಬಗ್ಗೆ ಮಾತಾಡಿದ್ರು, ಐ ಲವ್ ಆರ್ಎಸ್ಎಸ್ ಅನ್ನುವ ಕ್ಯಾಂಪೇನ್ ರಾಜ್ಯದಲ್ಲಿ ಶುರುವಾಗಿತ್ತು. ಅದಾದ ನಂತರ ಕಲಬುರಗಿಯಲ್ಲಿ ಐ ಲವ್ ಆರ್ಎಸ್ಎಸ್ ಕ್ಯಾಂಪೇನ್ಗೆ ಆ ಒಂದು ಚಿತ್ರಕ್ಕೆ ಐ ಲವ್ ಅಂಬೇಡ್ಕರ್ ಸಂವಿಧಾನ ಅಂತೇಳಿ ಎಲ್ಲ ಕ್ಯಾಂಪೇನ್ ಯಾವಾಗ ಶುರುವಾಯಿತೋ, ಇದು ಸಂವಿಧಾನವನ್ನು ಎಲ್ಲರೂ ಒಪ್ಪಲೇಬೇಕು, ಆದರೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಎಲ್ಲ ಕ್ಯಾಂಪೇನ್, ಇದು ಕಳವಳಕಾರಿ ವಿಚಾರ. ರಾಜ್ಯದಲ್ಲಿ ಸೈದ್ಧಾಂತಿಕವಾದಂತಹ ಸಮರ ಶುರುವಾಗಿದೆ ರಾಜ್ಯದಲ್ಲಿ. ಈ ನಿಟ್ಟಿನಲ್ಲೇ ಈಗ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ, ನೈತಿಕ ಬೆಂಬಲವನ್ನು ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಅಂಬೇಡ್ಕರ್ ಫೋಟೋವನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ. ಮತ್ತೆ ಆರ್ಎಸ್ಎಸ್ ವಿರುದ್ಧ ಮುಗಿಬಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ, ಬೆದರಿಕೆಯ ವಿಡಿಯೋ ರಿಲೀಸ್ ಮಾಡಿದ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ನ ಯುವಕರು ಮಕ್ಕಳ ಮನಸ್ಸನ್ನ ಕಲ್ಮಶ ಮಾಡ್ತಿದೆ. ಯುವಕರು ಮತ್ತು ಮಕ್ಕಳ ಮನಸ್ಸನ್ನ ಕಲ್ಮಶ ಮಾಡ್ತಾ ಇದೆ ಆರ್ಎಸ್ಎಸ್. ಕಲ್ಮಶ ಎಂಬುದಕ್ಕೆ ಹೇಗಿದೆ ಎಂಬುದಕ್ಕೆ ಸಣ್ಣ ಉದಾಹರಣೆ ಇಲ್ಲಿದೆ ನೋಡಿ. ಇದು ಶಾಖೆಗಳಲ್ಲಿ ನೀಡುವ ಸಂಸ್ಕಾರವೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬೆದರಿಕೆ ಹಾಕಿದ್ರಲ್ಲ ಯಾರಿಗೆ? ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿರೋ ವಿಚಾರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ದಾರೆ. ಆರ್ಎಸ್ಎಸ್ನ ಮನಸ್ಸು ಹೆಂಗಿದೆ, ಅವರು ಜನರನ್ನ ಹೇಗೆ ಮೋಟಿವ್ ಮಾಡ್ತಾರೆ, ಆರ್ಎಸ್ಎಸ್ಗಳಲ್ಲಿ ಇದೇ ಸಂಸ್ಕಾರ ಹೇಳ್ಕೊಡ್ತಾರ ಅಂತ ಹೇಳಿ ಎಲ್ಲ ಮತ್ತೆ ಅಸಮಾಧಾನ, ಅಸಹನೆ ಇದನ್ನೆಲ್ಲ ಹೊರಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪಾಪ ಮಾಡಿದ್ದೆ ಈ ವಿಚಾರ. ಬಿಜೆಪಿಯವರೆಲ್ಲರೂ ಏನ್ ಹೇಳಿದ್ರು, ಇದು ಆರ್ಎಸ್ಎಸ್ ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. ಆರ್ಎಸ್ಎಸ್ ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನ್ ಹೇಳ್ತಾರೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ಎಸ್ಎಸ್ ಇಂದ ನಾನು ಬಂದಿದ್ದೀನಿ, ಆರ್ಎಸ್ಎಸ್ ಅನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನ್ ಯಾರು ಭಯಕ್ಕೆ ಅಂತ ಏನೇನ್ ಬೈದಿದ್ದೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ ಹಾಕಿದ್ದೀನಿ. ಬಿಜೆಪಿ ಅವರ ಸಂಸ್ಕೃತಿ ಆರ್ಎಸ್ಎಸ್ ಅವರ ಶಾಖೆನಲ್ಲಿ ಏನ್ ಕಲಿಸ್ತಾರೆ ಅಂದ್ಬಿಟ್ಟು ನಿಮ್ಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತೆ ಯಾರ್ಯಾರು ನಿನ್ನೆ ಬಹಳ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿಜೆಪಿ ಅವರು, ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅದು 2 ರೂಪಾಯಿಗೆ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ. ಈಗ ಆರ್ಎಸ್ಎಸ್ ನಲ್ಲಿ ಏನ್ ಕಲಿಸ್ತಾರೆ, ಬಿಜೆಪಿ ಅವ್ರು ಏನ್ ಕಲಿತಾರೆ, ಅದಕ್ಕೆ ಉತ್ತರ ನಾನ್ ಕೊಡ್ಬೇಕಾ? ಇಲ್ಲೇ ಸಿಕ್ಕಿದೆ ಅಲ್ಲ, ಅವರೆಲ್ಲ ಮಾಜಿ ಸಂಸದರು, ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರ ನನ್ಗೆ ಈಗ, ಅಥವಾ ಇನ್ನ ಜಾಸ್ತಿ ಮಾಡಿಸ್ತಾರ? ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ.
ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ. ಬಿಜೆಪಿಯವರೆಲ್ಲರೂ ಏನ್ ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನ್ ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನ್ ಯಾರು ಭಯಕ್ಕೆ ಅಂತ ಏನೇನ್ ಬೈದಿದ್ದೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನೇ ಹಾಕಿದ್ದೀನಿ. ಬಿಜೆಪಿ ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನ್ ಕಲಿಸ್ತಾರೆ ಅಂದ್ಬಿಟ್ಟು ನಿಮ್ಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತೆ ಯಾರ್ಯಾರು ನಿನ್ನೆ ಬಹಳ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅದು 2 ರೂಪಾಯಿಗೆ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ. ಈಗ RSS ನಲ್ಲಿ ಏನ್ ಕಲಿಸ್ತಾರೆ ಬಿಜೆಪಿ ಅವರು? ಇತ್ತೀಚೆಗೆ ರಾಜ್ಯದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವ ಕ್ಯಾಂಪೇನ್ ಶುರುವಾಗಿತ್ತು. ಅದಕ್ಕೆ ಪ್ರತಿಯಾಗಿ ಐ ಲವ್ ಜೈ ಶ್ರೀರಾಮ್ ಅನ್ನುವ ಒಂದು ಕ್ಯಾಂಪೇನ್ ಒಂದು ಸಮುದಾಯ ಮಾಡಿತ್ತು. ಈಗ ಮತ್ತೊಂದು ಕರುನಾಡಲ್ಲಿ ಮತ್ತೊಂದು ಸೈದ್ಧಾಂತಿಕ ಸಮರ ಶುರುವಾಗಿದೆ, ಸ್ಫೋಟ ಆಗಿದೆ. ಐ ಲವ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವರ್ಸಸ್ ಸಂವಿಧಾನ ಸಮರ. ಪ್ರಿಯಾಂಕ್ ಖರ್ಗೆಯ ಪರ ನಿಂತ ಕಾಂಗ್ರೆಸ್ನ ಪಡೆ. ಕಲಬುರಗಿಯಲ್ಲಿ RSS ಸ್ಟಿಕ್ಕರ್ಗಳ ಮೇಲೆ ಪೋಸ್ಟರ್. ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆಗೆ ಅಂಬೇಡ್ಕರ್ ಫೋಟೋ ಗಿಫ್ಟ್ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಕಾಂಗ್ರೆಸ್ ಪಡೆ ನೈತಿಕ ಬೆಂಬಲವನ್ನ ನೀಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ RSSನ ಕಾರ್ಯ ಚಟುವಟಿಕೆಗಳನ್ನ ಹತೋಟಿಗೆ ತರಬೇಕು, ಕಡಿವಾಣ ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ಮುಖ್ಯಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರವನ್ನ ಇದನ್ನ ಸ್ವಲ್ಪ ವಿಚಾರ ಮಾಡಬೇಕು ಅಂತೇಳಿ ಹೇಳಿದ್ರು. ಅದಾದ ನಂತರ RSS ಅಥವಾ ಸ್ವಯಂ ಸೇವಕರು ಐ ಲವ್ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವ ಕ್ಯಾಂಪೇನ್ ಯಾವಾಗ ಶುರುವಾಯಿತು ಅದಕ್ಕೆ ಪ್ರತಿಯಾಗಿ ಐ ಲವ್ RSS ವರ್ಸಸ್ ಸಂವಿಧಾನ ಸಮರ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆ ಪರವಾಗಿ ಕಾಂಗ್ರೆಸ್ ಪಡೆ ನಿಂತ್ಕೊಂಡಿದೆ. ಕಲಬುರಗಿಯಲ್ಲಿ RSS ಸ್ಟಿಕ್ಕರ್ಗಳ ಮೇಲೆ ಪೋಸ್ಟರ್ ಕೂಡ ಹಚ್ಚಿದ್ದಾರೆ. ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆಗೆ ಅಂಬೇಡ್ಕರ್ ಫೋಟೋವನ್ನ ಗಿಫ್ಟ್ ಕೊಡೋ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಸೈದ್ಧಾಂತಿಕ ಸಮರಕ್ಕೆ RSSನ ಸಿದ್ಧಾಂತವೇ ಬೇರೆ, ಕಾಂಗ್ರೆಸ್ ತನ್ನ ಸಿದ್ಧಾಂತವೇ ಬೇರೆ. ಇದು ಈಗ ರಾಜ್ಯದಲ್ಲಿ ಸೈದ್ಧಾಂತಿಕ ಸಮರಕ್ಕೆ ನಾಂದಿ ಹಾಡಿದೆ. ರಾಜ್ಯದಲ್ಲಿ ಈಗ ಮತ್ತೊಂದು ಸೈದ್ಧಾಂತಿಕ ಸಮರ ಶುರುವಾದಂಗೆ ಕಾಣಿಸ್ತಾ ಇದೆ. ಯಾವಾಗ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಕಾರ್ಯಚಟುವಟಿಕೆ ಬಗ್ಗೆ ಮಾತಾಡಿದ್ರು, ಐ ಲವ್ RSS ಅನ್ನುವ ಕ್ಯಾಂಪೇನ್ ರಾಜ್ಯದಲ್ಲಿ ಶುರುವಾಗಿತ್ತು. ಅದಾದ ನಂತರ ಕಲಬುರಗಿಯಲ್ಲಿ ಐ ಲವ್ RSS ಕ್ಯಾಂಪೇನ್ಗೆ ಆ ಒಂದು ಚಿತ್ರಕ್ಕೆ ಐ ಲವ್ ಅಂಬೇಡ್ಕರ್ ಸಂವಿಧಾನ ಅಂತೇಳಿ ಎಲ್ಲ ಕ್ಯಾಂಪೇನ್ ಯಾವಾಗ ಶುರುವಾಯಿತೋ, ಇದು ಸಂವಿಧಾನವನ್ನು ಎಲ್ಲರೂ ಒಪ್ಪಲೇಬೇಕು, ಆದ್ರೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಎಲ್ಲ ಕ್ಯಾಂಪೇನ್, ಇದು ಕಳವಳಕಾರಿ ವಿಚಾರ. ರಾಜ್ಯದಲ್ಲಿ ಸೈದ್ಧಾಂತಿಕವಾದಂತಹ ಸಮರ ಶುರುವಾಗಿದೆ ರಾಜ್ಯದಲ್ಲಿ. ಈ ನಿಟ್ಟಿನಲ್ಲೇ ಈಗ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ, ನೈತಿಕ ಬೆಂಬಲವನ್ನು ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಅಂಬೇಡ್ಕರ್ ಫೋಟೋವನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ. ಮತ್ತೆ RSS ವಿರುದ್ಧ ಮುಗಿಬಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ, ಬೆದರಿಕೆಯ ವಿಡಿಯೋ ರಿಲೀಸ್ ಮಾಡಿದ ಪ್ರಿಯಾಂಕ್ ಖರ್ಗೆ. RSSನ ಯುವಕರು ಮಕ್ಕಳ ಮನಸ್ಸನ್ನ ಕಲ್ಮಶ ಮಾಡ್ತಿದೆ. ಯುವಕರು ಮತ್ತು ಮಕ್ಕಳ ಮನಸ್ಸನ್ನ ಕಲ್ಮಶ ಮಾಡ್ತಾ ಇದೆ RSS ಕಲ್ಮಶ ಎಂಬುದಕ್ಕೆ ಹೇಗಿದೆ ಎಂಬುದಕ್ಕೆ ಸಣ್ಣ ಉದಾಹರಣೆ ಇಲ್ಲಿದೆ ನೋಡಿ. ಇದು ಶಾಖೆಗಳಲ್ಲಿ ನೀಡುವ ಸಂಸ್ಕಾರವೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬೆದರಿಕೆ ಹಾಕಿದ್ರಲ್ಲ ಯಾರಿಗೆ? ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿರೋ ವಿಚಾರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ದಾರೆ. RSSನ ಮನಸ್ಸು ಹೆಂಗಿದೆ, ಅವರು ಜನರನ್ನ ಹೇಗೆ ಮೋಟಿವ್ ಮಾಡ್ತಾರೆ, RSSಗಳಲ್ಲಿ ಇದೇ ಸಂಸ್ಕಾರ ಹೇಳ್ಕೊಡ್ತಾರ ಅಂತ ಹೇಳಿ ಎಲ್ಲ ಮತ್ತೆ ಅಸಮಾಧಾನ, ಅಸಹನೆ ಇದನ್ನೆಲ್ಲ ಹೊರಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ. ಬಿಜೆಪಿಯವರೆಲ್ಲರೂ ಏನ್ ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನ ಒಂದು 25-30 ಇದೆ ನನ್ನ ಹತ್ರ.
RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನ್ ಹೇಳ್ತಾರೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನ್ ಯಾರು ಭಯಕ್ಕೆ ಅಂತ ಏನೇನ್ ಬೈತೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ ಹಾಕಿದ್ದೀನಿ. ಬಿಜೆಪಿ ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನ್ ಕಲಿಸ್ತಾರೆ ಅಂದ್ಬಿಟ್ಟು ನಿಮ್ಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತೆ ಯಾರ್ಯಾರು ನಿನ್ನೆ ಬಹಳ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿಜೆಪಿ ಅವರು, ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅದು ₹2 ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ. ಈಗ RSS ನಲ್ಲಿ ಏನ್ ಕಲಿಸ್ತಾರೆ, ಬಿಜೆಪಿ ಅವ್ರು ಏನ್ ಕಲಿತಾರೆ, ಅದಕ್ಕೆ ಉತ್ತರ ನಾನ್ ಕೊಡ್ಬೇಕಾ? ಇಲ್ಲೇ ಸಿಕ್ಕಿದೆ ಅಲ್ಲ, ಅವರೆಲ್ಲ ಮಾಜಿ ಸಂಸದರು, ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರ ನನಗೆ ಈಗ, ಅಥವಾ ಇನ್ನ ಜಾಸ್ತಿ ಮಾಡಿಸ್ತಾರ? ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ. ಬಿಜೆಪಿ ಅವರೆಲ್ಲರೂ ಏನ್ ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನ್ ಹೇಳ್ತಾರೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನ್ ಯಾರು ಭಯಕ್ಕೆ ಅಂತ ಏನೇನ್ ಬೈತೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ ಹಾಕಿದ್ದೀನಿ. ಬಿಜೆಪಿ ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನ್ ಕಲಿಸ್ತಾರೆ ಅಂದ್ಬಿಟ್ಟು ನಿಮ್ಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತೆ ಯಾರ್ಯಾರು ನಿನ್ನೆ ಬಹಳ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿಜೆಪಿ ಅವರು, ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅದು ₹2 ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ. ಈಗ RSS ನಲ್ಲಿ ಏನ್ ಕಲಿಸ್ತಾರೆ, ಬಿಜೆಪಿ ಅವರು